ಇವತ್ತು ಕೂಡ ದಿಗ್ಲಿತ್ತು ನನಗೆ. ನಾನು ಈಗ ಬರುವಾಗ ಹೇಳ್ಕೊಂಬಂದೆ, ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವ್ರಿಗೆ, ನಮ್ಮ DK ಶಿವಕುಮಾರ್ ಅಣ್ಣವ್ರಿಗೆ, ಇವತ್ತೇನಾದರೂ ಬರದೇ ಇದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತಾ ಇದ್ದಾಣ ನಾನು. ನಿಜ ಕೂಡ ಅದು. ಇವತ್ತಿನ ಕಾರ್ಯಕ್ರಮ ತುಂಬಾ ನೋವು ತಿಂದಿದೆ. ಆದರೂ ಡೆಲ್ಲಿನಲ್ಲಿದ್ರು ಇವತ್ತು ಬರೋಕ್ಕಾಗ್ತಾ ಇರಲಿಲ್ಲ. ಆದರೂ ಸಹಿತ ಇವತ್ತು ಡೆಲ್ಲಿಯಿಂದ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಅದೇ ರೀತಿ ರಾಜಕೀಯವಾಗಿ ಅದೇನೇ ಆಗಲಿ, ನಾನು ಮೂಲತಃ ಕಾಂಗ್ರೆಸ್ಗೆ 86ರಲ್ಲಿ ಕೈ ಸಿಂಬಲಲ್ಲಿ ರಾಜಕೀಯ ಪ್ರವೇಶ ಆದೆ. ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ವರೆಗೂ ಕಾಂಗ್ರೆಸ್ ಅಲ್ಲಿದ್ದೆ. ಕಾರಣಾಂತರ ಕಾಂಗ್ರೆಸ್ ಪಕ್ಷ ಬಿಟ್ಟು JDSಗೆ ಹೋದೆ. ಬಿಜೆಪಿ ಸರ್ಕಾರ ಒಂದೇ ಒಂದು ಜಿಲ್ಲಾ ಪಂಚಾಯತಿ ಮಾಲೂರು ತಾಲೂಕಲ್ಲಿ ಆ ಸಿಂಬಲ್ ಅಲ್ಲಿ ಗೆದ್ದು ಕೋಲಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದು ಕೂಡ ನೀವು ಕೊಟ್ಟಂತ ಅವಕಾಶ. ಅದಾದ್ಮೇಲೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡಲ್ಲಿ ನಾನು ಅದನ್ನ ನೆನಪು ಮಾಡ್ಕೊಂಡಿಲ್ಲ ಅಂದ್ರೆ ದೇವರು ಒಳ್ಳೇದು ಮಾಡೋದಿಲ್ಲ. KH ಮುನಿಯಪ್ಪನವರು ಮತ್ತೆ ಅನಿಲ್ ಕುಮಾರ್ ಅವರು ಅವತ್ತು ನಾನು JDS ಇಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸೋಕೆ ನನಗೆ ಒತ್ತಡ ಹಾಕಿ ಸೇರಿಸ್ಕೊಂಡು ಪಕ್ಷವನ್ನ ಕಟ್ಟಬೇಕು ಮತ್ತೆ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತಂದ್ರು. ಅವರ ಆಶೀರ್ವಾದ ಇವತ್ತು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಮತ್ತೆ ಜಿಲ್ಲಾ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಣ್ಣವರು ಈ ಕಾರ್ಯಕ್ರಮದ ಭಾಗವಹಿಸಬೇಕಾಗಿತ್ತು, ಪ್ರೋಟೋಕಾಲ್ ಬರೋದಿಲ್ಲಪ್ಪ ಅಂತೇಳಿ ಯತೀಂದ್ರ ಸಾಹೇಬರ ಮಂತ್ರಿಗಳು ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ಏನು 3200 ಕೋಟಿ ಇದೆ, 3200 ಕೋಟಿ ಸುಮಾರು 2000 ಕೋಟಿ PW ಮಿನಿಸ್ಟರ್ ಜಾರಕಿಹೊಳಿ ಸಾಹೇಬರು ಕೂಡ ನಾನು ಹೋಗಿ ಕೇಳಿದಾಗ ಯಾವುದು ಕೂಡ ಅಡ್ಡ ಇಲ್ಲದೆ ಸೈನ್ ಹಾಕಿಕೊಟ್ಟು ನನಗೆ ಅನುಕೂಲ ಮಾಡಿಕೊಟ್ಟಿದ್ದು ಕೂಡ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ಪಂಚಾಯತ್ ರಾಜ್ ಹಿರಿಯ ಮಂತ್ರಿಗಳು ಕೂಡ ಖಂಡ್ರೆ ಸಾಹೇಬರು ಕೂಡ ಇದ್ದಾರೆ. ಅದೇ ರೀತಿ ಶಾಸಕರಲ್ಲಾದಂಥ ನಜೀರ್ ಅಹಮದ್ ಅಣ್ಣವರು, ಶಿವಾರೆಡ್ಡಿ ಅಣ್ಣವರು, ಮಂಜು ಅವರು, ಮತ್ತೆ ವಿಶೇಷವಾಗಿ ನಮ್ಮ ಪಕ್ಷದ ಹಿರಿಯ 3 ಸಾರಿ ಶಾಸಕರಾದಂಥ SN ನಾರಾಯಣಸ್ವಾಮಿ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಜಿ ಮಂತ್ರಿಗಳು ಶಾಸಕರಾದಂಥ ಸುಧಾಕರ್ ಅವರು, ಮತ್ತೆ ಅದೇ ರೀತಿ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜು ಅವರು, ರೂಪಾ ಅವರು, MLC ಅವರಾದ ನಮ್ಮ ಶ್ರೀನಿವಾಸ್ ಅವರು, ಮತ್ತೆ ನಮ್ಮ ಅನಿಲ್ ಅವರು, ಮತ್ತೆ ನನ್ನ ಗುರು ರಾಜಕೀಯ ಗುರುವಾದ ನಾಗರಾಜ್ ಅವರು, ಸುದರ್ಶನ್ ಅವರು, ಎಲ್ಲ ನಿಗಮದ ಅಧ್ಯಕ್ಷರು ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಇದ್ದೀರಿ. ಒಂದು ಮಾತನ್ನ ಹೇಳ್ತೇನೆ ನಾನು, ಇವತ್ತು ಕಾಂಗ್ರೆಸ್ ಸರ್ಕಾರದ ಸಾಮಾನ್ಯ ಜನರ ಪರವಾಗಿದೆ ಅನ್ನೋದಕ್ಕೆ ಉದಾಹರಣೆ 5 ಗ್ಯಾರಂಟಿ: ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯುವನಿಧಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಈ 5 ಕಾರ್ಯಕ್ರಮದ ಜೊತೆಗೆ ಡೆವಲಪ್ಮೆಂಟ್ಸ್ ಕೂಡ ವಿರೋಧ ಪಕ್ಷದವ್ರು ಹೇಳ್ತಾರೆ, ಇಲ್ಲ ಆ ರೀತಿ ಇಲ್ಲ, ವಿರೋಧ ಪಕ್ಷದವ್ರು ಹೇಳ್ದಂಗಿಲ್ಲ. 5 ಗ್ಯಾರಂಟಿ ಸಾಮಾನ್ಯ ಜನ ಬಡವರಿಗೆ ಕೊಟ್ಟಂತ ಕಾರ್ಯಕ್ರಮದ ಜೊತೆಗೆ ಇವತ್ತು ಡೆವಲಪ್ಮೆಂಟ್ಸ್ ಕೂಡ ಇವತ್ತು ಮಾಲೂರು ತಾಲೂಕು ಒಂದೇ ಅಲ್ಲ, ಎಲ್ಲ ಕಡೆ ರಾಜ್ಯದಲ್ಲೂ ಕೂಡ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ವಿಶೇಷವಾಗಿ ನಾನು ಹೆಚ್ಚಿಗೆ ಭಾಷಣ ಮಾಡೋದಕ್ಕಿಂತ ಕಡಿಮೆ ಮಾಡ್ತೀನಿ, ಯಾಕಂದ್ರೆ ಪ್ರತಿ ದಿನ ನಿಮ್ಮ ಜೊತೆಲಿ ಇರ್ತೀನಿ. ನಾನು ಯಾವತ್ತೂ ಒಂದು ದಿವಸ ಕೂಡ ಬೆಂಗಳೂರಲ್ಲಿ ಆಟಿರಲ್ಲ, ಪ್ರತಿ ದಿವಸ ನಮ್ಮ ಜನರ ಜೊತೆಲಿ ಇರ್ತೀನಿ. ಎಷ್ಟೊತ್ತೇ ರಾತ್ರಿ ಆದರೂ ಕೂಡ ಊರಿಗೆ ಬರ್ತೀನಿ. ನಾನು ಹೆಚ್ಚಿಗೆ ಮಾತಾಡೋದು ಕಡಿಮೆ ಮಾಡಿ ಮುಖ್ಯ ಅತಿಥಿಗಳು, ವಿಶೇಷವಾಗಿ ಮುಖ್ಯಮಂತ್ರಿಗಳ ಭಾಷಣ ಆಗೋವರೆಗೂ ಕೂಡ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ. ನಾನು ಮೊದಲೇ ಹೇಳಿದ್ದೀನಿ, ಮಾಲೂರು ತಾಲೂಕು ಶಿಸ್ತಿದೆ, ಲಾಸ್ಟ್ ವರೆಗೂ ಯಾರು ಹೇಳೋದಿಲ್ಲ ಅಂತೇಳಿ. ಮುಖ್ಯಮಂತ್ರಿ ಭಾಷಣ ಆದಷ್ಟು ಬೇಗನೆ ಲೇಟ್ ಆದ್ರೂ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವ್ರು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಾನು ದಯವಿಟ್ಟು ನನ್ನ ತಾಲೂಕಿನ ಜನತೆಯ ಮುಖೇನ ನಮ್ಮ ಎಲ್ಲ ನಾಯಕರಿಗೂ ಒಂದು ಮಾತನ್ನ ಕೊಡ್ತೇನೆ. ಏನಿವತ್ತು ಮುಖ್ಯಮಂತ್ರಿಯಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಅವಕಾಶ ತಗೊಂಡಿದ್ದಾರೆ. ಏನೇನು 1.25 ವರ್ಷ ಇದೆ. ಡೆವಲಪ್ಮೆಂಟ್ಸ್ ಒಂದಾದ್ರೆ 28ಕ್ಕೆ ಮತ್ತೆ ಸಾಮಾನ್ಯ ಜನ ಬಡವರ ಪರವಾಗಿರುವಂತಹ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ತರಲೇಬೇಕು ಅಂತೇಳಿ ರಾತ್ರಿ ಹಗಲು ದುಡಿತಾರಂತ ನಮ್ಮ ಪಕ್ಷದ ಮುಖಂಡರು, ಹಿರಿಯರು, ಮತ್ತೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅಣ್ಣವರು. ನಾನು ಒಂದು ಮಾತನ್ನ ಹೇಳ್ತೇನೆ, ಕೋಲಾರ ಜಿಲ್ಲೆಯ ಪರವಾಗಿ ಮತ್ತೆ ಮಾಲೂರು ತಾಲೂಕು ಪರವಾಗಿ ನಮ್ಮ ಜಿಲ್ಲೆಯನ್ನ ವಿಶೇಷವಾಗಿ ನೋಡಿ, ನೀವು ಮಂತ್ರಿ ಕೊಡ್ತಿದ್ರು ಪರವಾಗಿಲ್ಲ, ಕೊಡ್ಲಿಲ್ಲ, ಆದ್ರೆ ಡೆವಲಪ್ಮೆಂಟ್ಸ್ಗೆ ನಮ್ಮ ಜಿಲ್ಲೆಯನ್ನ ಕಾಪಾಡಿಕೊಂಡು, ಯಾಕಂದ್ರೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಕರ್ನಾಟಕ ರಾಜ್ಯಕ್ಕೆ ಕೋಲಾರ ಜಿಲ್ಲೆ, ಅದ್ರ ಜೊತೆಗೆ ಪಾರ್ಲಿಮೆಂಟ್ಗೆ ಅತಿ ಹೆಚ್ಚಿನ ಪಾರ್ಲಿಮೆಂಟ್ ಕಾಂಗ್ರೆಸ್ಸಿನ MP ಗೆಲ್ಲಿಸಿಕೊಟ್ಟಂತ ಜಿಲ್ಲೆ ಕೋಲಾರ ಜಿಲ್ಲೆ. ಕಾಂಗ್ರೆಸ್ ಯಾವತ್ತೂ ಕೂಡ ಅಷ್ಟೇ 5-6 ಸೀಟುಗಳನ್ನು ಗೆಲ್ಲಿಸಿಕೊಟ್ಟಂತ ಜಿಲ್ಲೆ ಕಾಂಗ್ರೆಸ್ ಶಾಸಕರು ಕೋಲಾರ ಜಿಲ್ಲೆ. ಇವತ್ತು ಇನ್ನೇನು ಉಳಿದಿದೆ 1.25 ವರ್ಷ, ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಡ್ಬೇಕು. ಡೆವಲಪ್ಮೆಂಟ್ಸ್ಗೆ 28ಕ್ಕೆ ನೀವೇನು ಅನ್ಕೊಂಡಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ನನ್ನ ಹೋರಾಟದಲ್ಲಿ
ನನಗೆ ಸಿಕ್ಕಂತ ಅವಕಾಶದಲ್ಲಿ ಹೈಕಮಾಂಡ್ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರಲ್ಲ, ಮತ್ತೆ 28 ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತ ನೀವೇನು ಹೊಟ್ಟಿದ್ದೀರಿ. ನಮ್ಮ ಜಿಲ್ಲೆಯಲ್ಲಿ 6 ಕೂಡ ಕಾಂಗ್ರೆಸ್ ಶಾಸಕನ ಗೆಲ್ಸ್ಕೊಡೋದ್ರಲ್ಲಿ ಅನುಮಾನ ಬೇಡ. ಅದ್ರ ಜೊತೆಗೆ ಒಂದು ಮಾತನ್ನ ಹೇಳ್ತೇನೆ ನಾನು, ಮಾಲೂರು ತಾಲೂಕಲ್ಲಿ ಡಿಪಾಸಿಟ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಂತ ಜವಾಬ್ದಾರಿ ಕೊಟ್ಟ ಮೇಲೆ 10,000 ಓಟ್ ಇತ್ತು ಕಾಂಗ್ರೆಸ್ಗೆ. ಅಂತ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಂತ ಅವಕಾಶ ಮಾಡಿಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದೇನೆ, ಬೆಳೆಸಿದ್ದೇನೆ. ಪ್ರತಿ ದಿವಸ ನನ್ನ ತಾಲೂಕಿನ ಜನತೆಯ ಜೊತೆಲಿದ್ದೇನೆ. ನನಗೆ ಹೈಕಮಾಂಡ್ ಯಾರು ಅಂದ್ರೆ ಹೈಕಮಾಂಡ್ ನನ್ನ ಗಾಡ್ ಫಾದರ್ಗಳಿಲ್ಲ ಯಾರು ಕೂಡ. ನನ್ನ ಗಾಡ್ ಫಾದರ್ಗಳು ಯಾರು ಮಾಲೂರು ತಾಲೂಕಲ್ಲಿ ಅಂದ್ರೆ ಈ ಜನ ನನ್ನನ್ನ ಕೆಲ ಹಂತದಿಂದ ಬೆಳೆಸಿದಂತವ್ದು, 2 ಸಾರಿ ಶಾಸಕ ಮಾಡಂತವ್ದು, ಮತ್ತೆ 28ಗೆ ನನ್ನ ಗಾಡ್ ಫಾದರ್ ಯಾರು ಅಂದ್ರೆ ನನ್ನ ತಾಲೂಕಿನ ಇವರೇ. 28ಕ್ಕೆ ಮೊನ್ನೆ ಕಡಿಮೆ ಓಟಲ್ಲಿ MLA ಆಗಿದೆ ಅಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ರಿ ಯಾವ ನಾಯಕರು ಕೂಡ. ಹೌದು, ಯಾಮಾರಿದೀವಿ ನಮ್ಮ ನಾಯಕರು, ಕಡಿಮೆ ಓಟಲ್ಲಿ MLA ಆಗಿದ್ದೀನಿ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಯಾವುದೇ MLA 6 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಎಷ್ಟೆಷ್ಟು ಓಟ್ ಹಾಕ್ಸ್ಕೊಂಡಿದ್ರು 23,000 ಓಟ್ ಹೆಚ್ಚಿಗೆ ಹಾಕ್ಸಿದವರು ನನ್ನ ತಾಲೂಕಿನ ಜನ. ಕಡಿಮೆ ಓಟಲ್ಲಿ ನಾನು MLA ಆಗಿದ್ದು ಕೂಡ 28ಗೂ ಕೂಡ ಅಷ್ಟೇ ಸ್ವಾಭಿಮಾನ. ಮಾಲೂರು ತಾಲೂಕಿನ ಒಬ್ಬನಿದ್ದೀನಿ ನಾನು, ಇನ್ನೆಲ್ಲ ಬೆಂಗಳೂರಿಂದ ಬಂದವರೇ. ಮಾಲೂರು ತಾಲೂಕಿನ ಜನ ತೀರ್ಮಾನ ಮಾಡವ್ರೆ, ನಾವು ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಬೆಂಗಳೂರವರಿಗೆ ಅವಕಾಶ ಮಾಡಿಕೊಡೋದು ಬೇಡ, ಸ್ಥಳೀಕ ನಮ್ಮ ನಂಜೇಗೌಡ ಒಬ್ಬ ಉಳಿದವನೇ, ಅವನು ಉಳಿಸ್ಕೊಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. 28ಗೆ ನಮ್ಮ ತಾಲೂಕಿಂದ ಕಾಂಗ್ರೆಸ್ ಶಾಸಕರ ನಿಮ್ಮ ಜೊತೆ ಕೊಡ್ತೇವೆ ಅಂತೇಳಿ ಒಂದು ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಇನ್ನು ಹೆಚ್ಚಿಗೆ ನಾನು ಭಾಷೆ ಮಾಡಕ್ಕೆ ಹೋಗೋದಿಲ್ಲ. ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ವಿಶೇಷವಾಗಿ ಜಿಲ್ಲಾ ಆಡಳಿತ ತಿಳ್ಕೊಳ್ಳೇಬೇಕಾಗ್ತದೆ. ವೇದಿಕೆಯಲ್ಲಿ ಇವತ್ತೇನು ಈ ಕಾರ್ಯಕ್ರಮ ಇವತ್ತು ಇಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂದರೆ ಅದಕ್ಕೆ ಜಿಲ್ಲಾ ಆಡಳಿತ ಕೂಡ, ಜಿಲ್ಲಾಧಿಕಾರಿಗಳಿರ್ಬೋದು, SP ಅವರಿರ್ಬೋದು, CO ಅವರಿರ್ಬೋದು, ಅದ್ರ ಜೊತೆಗೆ ತಾಲೂಕು ಆಡಳಿತ ಕೂಡ ಅಷ್ಟೇ. ಸುಮಾರು 1 ತಿಂಗಳಿಂದ ಅವರು ನಿದ್ದೆ ಹೋಗಿದೆ. ನಮ್ಮ ಆಡಳಿತ, ತಾಲೂಕಿನ ಆಡಳಿತ, ತಹಸೀಲ್ದಾರ್ ಇರ್ಬೋದು, EO ಇರ್ಬೋದು, ಎಲ್ಲರೂ ಕೂಡ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ನಡೀಬೇಕಾದ್ರೆ, ಸಕ್ಸಸ್ ಆಗಬೇಕಾದ್ರೆ ಇವರೆಲ್ಲರೂ ಕೂಡ ಕಾರಣಕರ್ತರು. ಮಾಲೂರು ತಾಲೂಕಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಇತಿಹಾಸ ಇದೆ. ನಮ್ಮ ದೇಶದ ಮುಂದಿನ ಭವಿಷ್ಯದ ಪ್ರಧಾನಿಗಳಾಗುವಂತ ರಾಹುಲ್ ಗಾಂಧಿ ಅವರನ್ನ ಈ ಮಾಲೂರು ತಾಲೂಕಿಗೆ 2 ಸಾರಿ ಕರೆಸಿದಂತೂ ನಮ್ಗೆ ಸಿಕ್ಕಂತ ಅವಕಾಶ. 2 ಸಾರಿ, ನನ್ನ ಎಲೆಕ್ಷನ್ಗೆ 1 ಸಾರಿ, ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ 1 ಸಾರಿ, 2 ಸಾರಿ ಕೂಡ ರಾಹುಲ್ ಗಾಂಧಿ ಅವರು ಈ ವೇದಿಕೆಗೆ ಬಂದಿದ್ರು. ಮಾಲೂರು ತಾಲೂಕಿಗೆ ಸಿದ್ದರಾಮಯ್ಯ ಅವರು ಬಂದಿದ್ರು, DK ಶಿವಕುಮಾರ್ ಅವರು. ಕೊರೋನಾ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಷ್ಟದಲ್ಲಿ ಇರುವಂತವರಿಗೆ ಆ ಕೊರೋನಾ ಸಂದರ್ಭದಲ್ಲಿ ಕೊಟ್ಟಂತ ಕಾರ್ಯಕ್ರಮಗಳಿಗೆ DK ಶಿವಕುಮಾರ್ ಅವರು ಕೂಡ ಭಾಗವಹಿಸಿದಂತದ್ದು. ತುಂಬಾ ಒಗ್ಗಟ್ಟಾಗಿದ್ದೀವಿ. ಈ ಒಗ್ಗಟ್ಟನ್ನು 28ಕ್ಕೆ ನಿಮಗೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಾಲೂರು ತಾಲೂಕಿಗೆ ಡೆವಲಪ್ಮೆಂಟ್ಸ್ಗೆ ಎಲ್ಲ ನಾಯಕರುಗಳನ್ನ, ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ಜಿಲ್ಲಾ ಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ವಿಶೇಷವಾಗಿ 28ಕ್ಕೆ ಮಾಲೂರು ತಾಲೂಕಿಂದ ಕಾಂಗ್ರೆಸ್ನ ಶಾಸಕರನ್ನು ಗೆಲ್ಸ್ಕೊಡ್ತೀವಿ, ನಮಗೆ ಸಹಕಾರ ಕೊಡಬೇಕು ಅಂತ ಈ ವೇದಿಕೆ ಮುಖಾಂತರ ನಿಮಗೆಲ್ಲರಿಗೂ ವಿನಂತಿಸ್ಕೊಳ್ತಾ, ನನಗೆ ಸಿಕ್ಕಂತ ಈ ಅವಕಾಶಕ್ಕೆ, ನನಗೆ ಕೊಟ್ಟಂತ ಸಹಕಾರಕ್ಕೆ ನನ್ನ ಜನತೆಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ.